ಸ್ನೇಹಿತರೆ ನಮಸ್ಕಾರ. ಹುಟ್ಟುಹಬ್ಬ ಸರ್ಕಾರಿ ಅಧಿಕಾರಿಗಳು ಎಲ್ಲ ಆಚರಣೆ ಮಾಡ್ಕೋಬೇಕು ಅಂತ ಸಾಮಾನ್ಯ ಜ್ಞಾನವೂ ಇಲ್ಲದೆ ಸರ್ಕಾರಿ ಕೆಲಸದ ಸಮಯದಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡ್ರೆ ನಾವು ನೋಡ್ಕೊಂಡು ಸುಮ್ಮನೆ ಕುತ್ಕೋಬೇಕಾ? ಸ್ನೇಹಿತರೆ, ನಾನು ನಿಮ್ಮ ಜೇಮ್ಸ್ ಶ್ರೀನಿವಾಸ್ ಕೂಡ ಕರವೇ ಸಿಂಹ ಸೈನ್ಯ ರಾಜ್ಯಾಧ್ಯಕ್ಷ. ಸ್ನೇಹಿತರೆ, ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ KR-ಪುರ ವಲಯ ವಿಭಾಗ ಜಂಟಿ ಆಯುಕ್ತರಾದಂತಹ GB ಅಧಿಕಾರಿಗಳು ಸುಧಾ ಸ್ವಪ್ನ ಅವರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ಸರ್ಕಾರಿ ಸಮಯದಲ್ಲಿ ಸರ್ಕಾರಿ ಸಂಬಳ ತಗೊಂಡು ಸರ್ಕಾರದ ಕೆಲಸ ಮಾಡದೆ ಇವರು ಯಾರೋ ಖಾಸಗಿಯವರು ಬಂದು ಹೊರಗಡೆಯಿಂದ ರಾಜಕಾರಣಿಗಳು, ಬಿಲ್ಡರ್ಗಳು, ಅಲ್ಲಿ ಯಾರೋ ಸಂಘ ಸಂಸ್ಥೆಗಳು ಅವ್ರು ಬಂದು ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ. ನೀವು ಅದನ್ನ ಕೇಕ್ ಕತ್ತರಿಸಿ ಸಿಹಿ ತಿಂದ್ಕೊಂಡು ಇಲ್ಲಿ ಆರಾತುರಾಯಿ ಹಾಕ್ಸ್ಕೊಂಡು ಹೀಗಿದ್ರೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಮಾಡಬೇಕಾಗಿರುವಂತವರು ತೆರಿಗೆ ಕಟ್ಟಿ ಸಾರ್ವಜನಿಕರು 108 ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಈಗಾಗಲೇ ನಿಮಗೆ ಸಾವಿರಾರು ಸವಾಲುಗಳಿದಾವೆ, ಅದರ ಬಗ್ಗೆ ನಿಮಗೆ ಅರಿವಿಲ್ಲ. ಈಗಾಗಲೇ ಫುಟ್ಪಾತ್ ತೆರವು ಕಾರ್ಯಾಚರಣೆ ಯಶಸ್ವಿಯಾಗಿ ನಡೀತಾ ಇದೆ ಅಂತೀರಿ. ಎಲ್ಲ ನೋಡಿದ್ರು ಫುಟ್ಪಾತ್ ಮೇಲೆ ಇನ್ನೂ ತೆರವು ಮಾಡಿಲ್ಲ. ಅಲ್ಲಿ ಎಲ್ಲಂದ್ರೆ ಅಲ್ಲಿ ಮೋರಿಗಳು ತೆರೆದ ಮೋರಿಗಳಾಗಿದ್ದಾವೆ, ಹಾಗೆ ಇದಾವೆ. ಇಲ್ಲಿ ಅನಧಿಕೃತ ಕಟ್ಟಡಗಳು ಯಥೇಚ್ಛವಾಗಿ ಲೆಕ್ಕವೇ ಇಲ್ಲದಷ್ಟು ಅಪಾರ್ಟ್ಮೆಂಟ್ಗಳು ತಲೆ ಎತ್ತಿ ನಿಂತಿದ್ದಾವೆ. ಇಲ್ಲಿವರೆಗೂ ಯಾವ್ದು ಡೆಮಾಲಿಷನ್ ಆರ್ಡರ್ ಬಂದಿಲ್ಲ, ಯಾವ ಕೆಲಸನೂ ನಿಂತಿಲ್ಲ. ಇಲ್ಲಿ ಎಷ್ಟೋ ಕೆರೆ ಕುಂಟೆಗಳು ಒತ್ತುವರಿ ಆಗೋಗಿದ್ದಾವೆ, ಸರ್ಕಾರಿ ಜಾಗಗಳು ಒತ್ತುವರಿ ಆಗೋಗಿದ್ದಾವೆ. ಇಲ್ಲಿ ಕಸ ಕರವೇ ಸಿಂಹ ಸೈನ್ಯ ಸಂಘಟನೆ ವತಿಯಿಂದ 44 ದಿನದಿಂದ ನಾವು ನಮ್ಮ ನಡಿಗೆ ಸ್ವಚ್ಛತೆ ಕಡೆಗೆ ಅಭಿಯಾನ ಮಾಡ್ತಾ ಇದ್ವಿ. ಎಲ್ಲೂ ಕಸ ತೆರವು ಮಾಡಿಸಂತ ಕೆಲಸನ ಆಗಿಲ್ಲ. ಇಂಥದ್ದೆಲ್ಲಾ ಬಿಟ್ಟು ಮುಂದೆ ಶಾಶ್ವತ ಪರಿಹಾರ ಏನ್ ಮಾಡ್ಬೇಕು ಅನ್ನೋದು ಬಿಟ್ಟು ನೀವು ಹುಟ್ಟುಹಬ್ಬ ಮಾಡ್ಕೊಳ್ಳೋದಕ್ಕೆ ನಾವು ನೋಡ್ಕೊಂಡು ಕುತ್ಕೊಂಡಿರ್ಬೇಕಾ? ಹುಟ್ಟುಹಬ್ಬ ಮಾಡ್ಕೊಳ್ಳಿ, ನಿಮ್ಮ ಮನೆಗೆ ಹೋಗಿ ಮಾಡ್ಕೊಳ್ಳಿ. ನೀವು ನಿಮ್ಮ ಸರ್ಕಾರದ ಕೆಲಸ ಸಮಯ ಆಗೋದ್ಮೇಲೆ ಹೊರಗಡೆ ನೀವು ಐಷಾರಾಮಿಯಾಗಿ ಮಾಡ್ಕೊಳ್ಳಿ. ನಮ್ಗೇನು ಅದು ಅಭ್ಯಂತರ ಇಲ್ಲ, ನಾವು ಕೇಳೋದು ಇಲ್ಲ. ನೀವು ಸರ್ಕಾರಿ ಕಚೇರಿಯಲ್ಲಿ ಹುಟ್ಟುಹಬ್ಬ ಮಾಡ್ಕೊಳ್ಳಿದ್ದಕ್ಕೆ ನಾವು ಇವತ್ತು ಕೇಳ್ತಾ ಇದ್ದೀವಿ. ಇದನ್ನ ಮೇಲ್ನಧಿಕಾರಿಗಳು ಕೂಡಲೇ ಅವರನ್ನು ವರ್ಗಾವಣೆ ಮಾಡಬೇಕು. ಇಲ್ಲ ಅಂದ್ರೆ ಇವ್ರಿಗೆ ಏನು ಮಾನದಂಡ? ನೀವು ಕೂಡ ಇದರಲ್ಲಿ ಶಾಮೀಲಾಗಿದ್ದೀರಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ವಲಯ ಆಯುಕ್ತರಾಗಿದ್ದಾರೆ ರಮೇಶ್ ಅವರೇ, ದಯಮಾಡಿ ಇವರನ್ನ ಅಮಾನತು ಮಾಡಿ. ಇಲ್ಲ ಅಂದ್ರೆ ನೀವು ಕೂಡ ಇದರಲ್ಲಿ ಭಾಗಿಯಾಗಿದ್ರಿ ಅಂತ ನಾವು ಹೇಳಬೇಕಾಗುತ್ತೆ. ನಮಸ್ಕಾರ.